ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವನ್ನು ಬಿಟ್ಟು ಬೇರೆ ದೇಶಕ್ಕೆ ನಾಯಕನಾದ ಇಶಾನ್ ಕಿಶನ್. ಹೌದು ವೀಕ್ಷಕರೇ, ಈ ಒಂದು ದೇಶಕ್ಕೆ ಆಡುವ ಮೂಲಕ ಇದೀಗ ಭಾರತ ತಂಡದ ಅಭಿಮಾನಿಗಳಿಗೆ ಇಶಾನ್ ಕಿಶನ್ ಅವರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇಶಾನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನವನ್ನು ಕೊಡಬೇಕಿತ್ತ ಅಥವಾ ಅಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಇವರಿಗೆ ಸ್ಥಾನ ಕೊಡಬೇಕಿದ್ದರೆ ಯಾವ ಆಟಗಾರರನ್ನು ಹೊರಗೆ ಇಡಬೇಕೆಂದು ದಯವಿಟ್ಟು ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವನ್ನು ಬಿಟ್ಟು ಇದೀಗ ವೀಕ್ಷಕರೇ ಇಶಾನ್ ಕಿಶನ್ ಅವರು ಬೇರೆ ತಂಡಕ್ಕೆ ನಾಯಕನಾಗಿದ್ದಾರೆ. ಹಾಗೆ ವೀಕ್ಷಕರೇ, BCCI ಮಂಡಳಿಗೆ ಇಶಾನ್ ಕಿಶನ್ ಅವರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಭಾರತ ಕ್ರಿಕೆಟ್ ತಂಡದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡುತ್ತಿದ್ದ ಇಶಾನ್ ಕಿಶನ್ ಅವರು ಮಾರ್ಚ್ 2021ರಲ್ಲಿ ಇಂಗ್ಲೆಂಡ್ ವಿರುದ್ಧ ತಮ್ಮ ಅಂತಾರಾಷ್ಟ್ರೀಯ ಚೊಚ್ಚಲ ಪಂದ್ಯವನ್ನು ಆಡಿದರು. ವೀಕ್ಷಕರೇ, ಇವರು ದೇಶೀಯ ಕ್ರಿಕೆಟ್ನಲ್ಲಿ ಜಾರ್ಖಂಡ್ ಪರ ಆಡುತ್ತಿದ್ದರು. ಹೌದು ವೀಕ್ಷಕರೇ, 2021ರಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗುವ ಮೂಲಕ ಇವರು ಅತ್ಯುತ್ತಮವಾದ ಪ್ರದರ್ಶನವನ್ನು ತೋರಿದರು. ವೀಕ್ಷಕರನ್ನು ಇವರ ಎಫರ್ಟ್ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ಇಶಾನ್ ಕಿಶನ್ ಅವರು ಒಮ್ಮೆ ಡಬಲ್ ಸೆಂಚುರಿ ಸಿಡಿಸಿದ್ದರು. ಆದರೆ ವೀಕ್ಷಕರೇ, ಇಶಾನ್ ಕಿಶನ್ ಅವರು ಭಾರತ ತಂಡದಲ್ಲಿ ಸ್ಥಾನವನ್ನು ಪಡೆಯಲು ವಿಫಲವಾಗಿದ್ದು ಇಲ್ಲಿಯ. ಹೌದು ವೀಕ್ಷಕರೇ, 2023 ಹಾಗೂ 24ರ ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ಇಶಾನ್ ಕಿಶನ್ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದರು. ವೀಕ್ಷಕರೇ, ಈ ಒಂದು ವೇಳೆ ಇಶಾನ್ ಕಿಶನ್ ಅವರು ಸುಳ್ಳು ಕಾರಣಗಳನ್ನು ಕೊಟ್ಟು ಟೀಮ್ ಇಂಡಿಯಾ ತಂಡಕ್ಕೆ ಮರಳಿದ್ದರು. ಇನ್ನು ಈ ಒಂದು ಎಡವಟ್ಟಿನಿಂದ ಇದೀಗ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದಲ್ಲಿ ಇಶಾನ್ ಕಿಶನ್ ಅವರಿಗೆ ಸ್ಥಾನವೂ ಸಿಗುತ್ತಿಲ್ಲ. ಹೌದು, ಒಂದು ಸಮಯದಲ್ಲಿ ಭಾರತ ತಂಡದ ಭವಿಷ್ಯದ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದ ಇಶಾನ್ ಕಿಶನ್ ಅವರು BCCI ನೀಡಿದಂಥ ಸೂಚನೆಗಳಿಗೆ ಬೆಲೆ ಕೊಡಲಿಲ್ಲ. ಇತ್ತ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಮುಖ್ಯ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರು ಕೂಡ ಇಶಾನ್ ಕಿಶನ್ ಅವರಿಗೆ ಸಲಹೆಯನ್ನು ಪರಿಗಣಿಸಲಿಲ್ಲ. ವೀಕ್ಷಕರೇ, ಇದರ ಪರಿಣಾಮವಾಗಿ ಇದೀಗ BCCI ಮಂಡಳಿಯು ಕೇಂದ್ರ ಗುತ್ತಿಗೆಯಿಂದ ಇಶಾನ್ ಕಿಶನ್ ಅವರನ್ನು ಹೊರಗೆ ಹಾಕಿದೆ. ಇನ್ನು ವೀಕ್ಷಕರೇ, ಈ ಒಂದು ಘಟನೆ ನಡೆದ ನಂತರ ಇದರ ಬಗ್ಗೆ ಇಶಾನ್ ಕಿಶನ್ ಅವರು ಮೌನವನ್ನು ಮುರಿದಿದ್ದಾರೆ. ವೀಕ್ಷಕರೇ, ಇಶಾನ್ ಕಿಶನ್ ಅವರು ಹೇಳಿದ್ದು, ಹೌದು, ನಾನು ವಿರಾಮವನ್ನು ತೆಗೆದುಕೊಂಡಿದ್ದು ಅದು ಕ್ರಿಕೆಟ್ನಲ್ಲಿ ಸಾಮಾನ್ಯ ಮತ್ತು ತಂಡದಲ್ಲಿ ಮರಳಿ ಸ್ಥಾನವನ್ನು ಪಡೆಯಬೇಕೆಂದರೆ ದೇಶಿ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆಂದು BCCI ನಿಯಮವನ್ನು ಹಾಕಿತ್ತು. ಆದರೆ ದೇಶೀಯ ಕ್ರಿಕೆಟ್ನಲ್ಲಿ ಆಡುವುದು ನನಗೆ ತುಂಬ ವಿಭಿನ್ನವಾಗಿತ್ತು, ಏಕೆಂದರೆ ಅದರಲ್ಲಿ ಯಾವುದೇ ಒಂದು ಅರ್ಥವಿರಲಿಲ್ಲ. ನಾನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದೆ, ಹೀಗಾಗಿ ನನಗೆ ಆಡಲು ಇಷ್ಟವಿರಲಿಲ್ಲ. ಹಾಗೆ ಇದು ನನಗೆ ತುಂಬ ನಿರಾಶೆಯಾಗಿದ್ದು, ಇನ್ನು ಉಳಿದಂಥ ದೇಶಗಳು ನನಗೆ ಆಡಲು ಅವಕಾಶ ಕೊಟ್ಟರೆ ನಾನು ಬೇರೆ ತಂಡವನ್ನು ಸೇರಲಿದ್ದೇನೆ ಎಂದು ಇಶಾನ್ ಕಿಶನ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಹೀಗೆ ಸುದ್ದಿಗೋಷ್ಠಿಯಲ್ಲಿ ಇಶಾನ್ ಕಿಶನ್ ಅವರು ಮಾತನಾಡಿದರು. ಇನ್ನು ವೀಕ್ಷಕರೇ, ಸೋಷಿಯಲ್ ಮೀಡಿಯಾಗಳ ವರದಿ ಪ್ರಕಾರ ಇಶಾನ್ ಕಿಶನ್ ಅವರು ನೇಪಾಳ ತಂಡಕ್ಕೆ ಆಡಲಿದ್ದಾರೆ ಎಂದು ಇದೀಗ ವರದಿಗಳು ಬರುತ್ತಿವೆ. ವೀಕ್ಷಕರೇ, ಈ ಎಲ್ಲ ವರದಿಗಳನ್ನು BCCI ಗಮನಿಸಿ ಇದೀಗ ಇಶಾನ್ ಕಿಶನ್ ಅವರ ಮೇಲೆ ಸಿಟ್ಟಿಗೆದ್ದಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಅಪ್ಡೇಟ್ಸ್.